ಎಷ್ಟೋ ಜನಕ್ಕೆ ಒಂದು ವಯಸ್ಸಾದ ಮೇಲೆ ಕಾಯಿಲೆ ಬರೋದು ಸಹಜ. ಏನೋ ಒಂದು ಕಾಯಿಲೆ ಬರುತ್ತೆ. ಕಾಯಿಲೆ ಬಂದಾಗ ಅವ್ರಿಗೆ ಎದುರಿಸೋ ಶಕ್ತಿನೂ ಬರುತ್ತೆ. ಈ ದೇಹ ಹಾಗೇನೆ, ದೇಹಕ್ಕೆ ಗೊತ್ತು ತನಗೇನೋ ಆಗಿದೆ ಅಂತ ಕೂಗುತ್ತೆ, ನಾನು ಅಟೆಂಡ್ ಮಾಡು ಅಂತ. ಮಾಡಿದ್ರೆ ಸರಿ ಹೋಗುತ್ತೆ. ಇದು ನಾವೇ ಮಾಡ್ಕೊಳ್ಳೋದಷ್ಟೇ. ಇದನ್ನು ನಾವು ದೊಡ್ಡದು ಮಾಡಿದ್ರೆ ಅಂದರೆ ನಮಗೆ ಬೇಕಾದವರು ಎಲ್ಲರಿಗೂ ಒಂದು ರೀತಿ ಮೋಹ ಬರೋಕ್ಕೆ ಶುರುವಾಗುತ್ತೆ. ಓ, ಇವ್ರಿಗೇನೋ ಆಗೋಯ್ತು ಅಂತ, ಇವ್ರನ್ನ ನಾವು ನೋಡ್ಕೋಬೇಕು ಅಂತ. ಎಸ್ಪೆಷಲಿ ಮೋಹದಲ್ಲಿ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳೋ ವಿಷಯದಲ್ಲಿರ್ಬೋದು, ಅಥವಾ ಹೀಗೆ ಯಾರಾದರೂ ಒಬ್ಬರು ನೋಡ್ಕೊಳ್ಳೋರಿಗೆ ಆ ಕಾಳಜಿ ಅದು ಏನಾಗುತ್ತೆ, ಒಂದು ರೀತಿ ವ್ಯಾಮೋಹವೇ ಅದು. ಅದರಿಂದ ಯಾವಾಗ ಇತರರು ಸುತ್ತಮುತ್ತ ಇರೋರು, ಗಂಡ ಮಕ್ಕಳು ಇರ್ಬೋದು, ಹೆಂಡತಿ ಮಕ್ಕಳು ಇರ್ಬೋದು, ಇವ್ರನ್ನ ಪೇಷಂಟ್, ಇವ್ರಿಗೇನೋ ಆಗಿದೆ ಅಂತ, ಇಷ್ಟು ವರ್ಷ ಆಗಿತ್ತು ಅವ್ರು ಗಮನಿಸಿರಲಿಲ್ಲ, ಅವ್ರು ಹೇಳಿರಲಿಲ್ಲ, ಡಾಕ್ಟ್ರು ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ನಿಂಗೆ ಇದಾಗಿದೆ ಅಂತ. ಅವ್ರಿಗೆ ಗೊತ್ತಾಗೋದ್ರೆ ಅಲ್ಲೊಂದು ಐಡೆಂಟಿಟಿ ಬಂದ್ಬಿಡ್ತು. ಐಡೆಂಟಿಟಿ ಒಂದು ನೇಮ್ ಟ್ಯಾಗ್ ಹಾಕ್ಬಿಡ್ತಾರೆ, ಯು ಆರ್ ಎ ಪೇಷಂಟ್ ಅಂತ. ಆವಾಗಿಂದ ಅವರು ಶುಶ್ರೂಷೆ ಪ್ರಾರಂಭ. ಆ್ಯಕ್ಚುಲಿ ಶುಶ್ರೂಷೆ ಅಲ್ಲ, ಅದು ಶಿಕ್ಷೆ. ಆದರೆ ಗೊತ್ತಿಲ್ಲ, ಪ್ರಾರಂಭದಲ್ಲಿ ಯಾರಾದರೂ ಶುಶ್ರೂಷೆ ಮಾಡಿದೆ, ಇಷ್ಟು ದಿನ ನಾವು ಮಾಡಿದ್ದಕ್ಕೆ ನನಗೇನೋ ಲಾಭ ಅಂತ ಪಾಪ ಅನ್ಕೋತಾರೆ. ಪ್ರಾರಂಭದಲ್ಲಿ ಎಲ್ಲವೂ ಸುಖವೇ, ಆಮೇಲೆ ಅದು ಶಿಕ್ಷೆ ಆಗುತ್ತೆ. ಯಾಕೆ ಅಂದರೆ ಯಾವತ್ತು ಎಲ್ಲರೂ ಕಣ್ಣಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಒಂದು ಐಡೆಂಟಿಟಿ, ನಿನ್ನ ಬಗ್ಗೆ ನೀನು ಪೇಷಂಟ್ ಅಂತ ಬಂತೋ, ಆ ಗಳಿಗೆನೇ ನಿನ್ನ ಸಾವು ಶುರುವಾಯಿತು. ಯುವರ್ ಡೆತ್ ಬಿಗಿನ್ಸ್ ವೆನ್ ಪೀಪಲ್ ಸಿ ಯು ಆ್ಯಸ್ ಪೇಷಂಟ್. ದಯವಿಟ್ಟು ಯಾರಿಗೂ ನಿಮ್ಮನ್ನು ಕಾಯಿಲೆ ಇದ್ದರೂ ಪೇಷಂಟ್ ಅಂತ ನೋಡೋಕ್ಕೆ ಬಿಡಬೇಡಿ. ಅಷ್ಟು ಭಾವನೆ ಸಾಕು, ನಿಮ್ಮನ್ನು ತಿಂದುಬಿಡುತ್ತೆ. ಅವ್ರು ನೋಡೋದೇ ಅದು ತಲೆಯಲ್ಲಿ ಇಟ್ಕೊಂಡು ನಿಮ್ಮನ್ನು ನೋಡೋದ್ರಿಂದ ಪ್ರತಿ ಸತಿ ಅವ್ರು ಹಾಗೆ ನೋಡಿದಾಗಲೂ ನಿಮಗೆ ಒಂದು ನೆಗೆಟಿವ್ ಥಾಟ್ ಬರುತ್ತೆ. ಬಿ ಕೇರ್ಫುಲ್. ನೀವು ಏನೇ ಕಾಯಿಲೆ ಇರ್ಬೋದು, ನಿಮ್ಗೆ ಆ ಕಾಯಿಲೆ ನಿಮ್ಮ ಜೊತೆ ಮಾತಾಡುತ್ತೆ, ಉತ್ತರ ಕೊಡಿ, ಎಲ್ಲರಿಗೂ ಹೇಳಬೇಡಿ. ಅದು ಬರ್ತಾ ಬರ್ತಾ ಏನಾಗುತ್ತೆ, ಇವ್ರ ಪೇಷಂಟು, ಇವ್ರು ನಾವು ಚೆನ್ನಾಗಿ ನೋಡ್ಕೋಬೇಕು, ಅದು ತುಂಬ ಕತ್ತಕ್ಕೆ ಬಂದುಬಿಟ್ರೆ ಅದು ಹಿಂಸೆ ಆಗಿ ಫ್ರೀಡಮ್ ಕಳ್ಕೊಂಡು ಬಂಧಿಸ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಬೇಡಿ ಯಾರಿಗೂ. ಅವರು ಕೇಳ್ತಾರೆ, ಸಮಯಕ್ಕೆ ಹೆಲ್ಪ್ ಬೇಕಾದರೆ ಕೇಳ್ತಾರೆ, ಕೇಳಿದಾಗ ಮಾಡಿ. ನಾವು ಮಾಡೋದು ಧರ್ಮ. ಆದರೆ ನೀನು ಪೇಷಂಟು ಅಂತ ಥಾಟ್ ಕೊಡೋದು, ಎಲ್ಲರೆದುರಿಗೂ ಹೇಳ್ಕೊಂಡು ಬರೋದು, ಇವ್ರು ಹುಷಾರಿಲ್ಲ, ಇವ್ರು ಹುಷಾರಿಲ್ಲ, ಇವ್ರು ನೋಡ್ಕೊಳ್ಳಿ ಅಂತ. ನೋ,